ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಅದರಲ್ಲಿ 18ನೇ ವಚನವಾಗಿದೆ. ಇಗೋ ನನ್ನ ಸೇವಕನು, ಈತನು ನಾನು ಆರಿಸಿಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಹಾಲೆಲುಯಾ. ದೇವರು ಯೇಸುಸ್ವಾಮಿ ಹೇಳ್ತಾರೆ, ಇಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡೆನು. ಸೇವಕರನ್ನ ದೇವರು ಆಯ್ಕೆ ಮಾಡಿದ್ದಾರೆ ಹೊರತು ಮನುಷ್ಯರಲ್ಲ ಪ್ರಿಯರು. ಹಾಲೆಲೂಯಾ. ಒಂದು ಕೆಲಸ, ಒಂದು ಉದ್ಯೋಗ, ಪ್ರತಿ ಒಂದು ನಮಗೆ ಬೇಕಾಗಿದ್ದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಕೆಲಸಗಳಿಗೆ ನಾವು ಹೋಗ್ತೇವೆ ಹೊರತು ಇಲ್ಲಿ ಹಾಗಲ್ಲ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಈತನು ನನ್ನ ಸೇವಕನು, ಈತನನ್ನು ಆರಿಸಿಕೊಂಡೆ. ಹಾಲೆಲೂಯಾ. ಹಾಗಾಗಿ ಸೇವೆ ಎಲ್ಲರೂ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ದೇವರು ಆಯ್ಕೆ ಮಾಡಿದರೆ ಮಾತ್ರವೇ ಸಾಧ್ಯ. ಅದು ಇಲ್ಲದವರು ಒಂದು ವಾಕ್ಯವನ್ನು ಬಾಯಿಂದ ಹೊರಡುವುದಿಲ್ಲ, ದೇವರಾತ್ಮನ ಪ್ರಕಟಣೆ ಇರುವುದಿಲ್ಲ ಅಲ್ಲಿ. ಹಾಲೆಲೂಯಾ. ದೇವರಾತ್ಮನ ಚಲನವಲನಗಳೇ ಇರುವುದಿಲ್ಲ. ನಮ್ಮ ಮಾತುಗಳು ಬರೀ ಸುಮ್ಮನೆ ನಾವೇ ಆಡ್ಬೇಕೆ ಹೊರತು ವಾಕ್ಯ ತೆಗೆದುಕೊಂಡು ಬೇರೆ ಏನು ಕಾರ್ಯಗಳು ನಡೆಯುವುದಿಲ್ಲ. ಸ್ವಾಮಿ ಹೇಳ್ತಾರೆ, ಏಸು ಮೇಲ್ಗಡೆ, ಅದು ಮೇಲ್ಗಡೆ ಹೇಳ್ತೀನಿ, ಮತ್ತೊಂದು ಸಲ ಓದಿಕೊಳ್ಳೋಣ. ಇಗೋ ನನ್ನ ಸೇವಕನು, ಈತನು ನಾನು ಆರಿಸಿಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು. ಹಾಲೆಲೂಯಾ. ಪವಿತ್ರಾತ್ಮನು ಸೇವಕರ ಒಳಗಡೆ ದೇವರು ಇಡಿಸ್ತಾರೆ. ಹಾಲೆಲೂಯಾ. ಅವಾಗಲೇ ನಾವು ಪ್ರಾರ್ಥನೆ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮನು ನುಡಿಸುವಂತ ವಾಕ್ಯವಾಗಿದೆ. ಹಾಲೆಲೂಯಾ. ಇದು ಸಾಧಾರಣವಾದ ಮಾತುಗಳು ಅಲ್ಲ ಪ್ರಿಯರೇ. ಎಲ್ಲಾರು ಆತರ ನಾವು ಆ ರೀತಿಯಾಗಿ ನಾವು ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ. ಎಲ್ಲರೂ ವಾಕ್ಯ ಓದ್ತೀವಿ, ಆದರೆ ಅದು ಅರ್ಥಪೂರ್ವಕವಾಗಿ ಹೇಳುತ್ತದೆ. ದೇವರು ಯಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರು ಮಾತ್ರ ವಾಕ್ಯವನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಹೊರತು ಎಲ್ಲರಿಗೂ ಆಗಲ್ಲ. ಅದಕ್ಕೆ ವಾಕ್ಯದಲ್ಲಿ ಕೆಲವೊಂದು ಕಡೆ ಹೇಳ್ತದೆ, ಅನೇಕ ಜನರು ಬೋಧಕರಾಗಬೇಡ್ರಿ ಅಂತ. ಹಾಲೆಲೂಯಾ. ಯಾಕಂದ್ರೆ ದೇವರಾತ್ಮನ ನಡೆಸುವಿಕೆ ಇಲ್ಲದೆ, ಯೇಸುಸ್ವಾಮಿ ನಡೆಸುವಿಕೆ ಇಲ್ಲದೆ ನಾವು ಪ್ರಸಂಗ ಮಾಡ್ಲಿಕ್ಕಾಗೋದಿಲ್ಲ. ಪ್ರಸಂಗ ಮಾಡ್ಲಿಕ್ಕಾಗಲ್ಲ ಸ್ವಾಮಿ ನಮ್ಮಿಂದ. ನಾವು ದೇವರ ಹತ್ರ ನಾವು ಹೇಳ್ಕೋಬೇಕು. ಆಗಲ್ಲ ದೇವರ ನಮ್ಮ ಪ್ರಸಂಗ ಮಾಡಲಿಕ್ಕೆ. ನೀವು ಹೇಳಿಕೊಟ್ರೆ ಮಾತ್ರವೇ, ನಮ್ಮ ಆತ್ಮದೊಂದಿಗೆ ನೀವು ಮಾತನಾಡಿದ್ರೆ ಮಾತ್ರವೇ ನಾವು ವಾಕ್ಯವನ್ನು ಧ್ಯಾನ ಮಾಡಿ ಅದು ಎಲ್ಲ ದೇವರ ಮಕ್ಕಳಿಗೆ ಒಂದು ಅದನ್ನ ಆ ಶುಭ ಸಂದೇಶವನ್ನ ಸಾರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಎಂಬುದಾಗಿ ಪ್ರತಿಯೊಬ್ಬರು ನಾವು ಕೇಳ್ಕೊಳ್ತೀವಿ. ಹಾಗಾಗಿ ಈತನ ಆತ್ಮವನ್ನು ಇರಿಸುವೆನು, ಈತನು ಅನ್ಯ ಜನಗಳಿಗೂ ನ್ಯಾಯ ವಿಧಿಯನ್ನು ಸಾರುವನು. ನೋಡಿ, ಈತನು ಜಗಳ ಆಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಹಾಲೆಲೂಯಾ. ಸೇವಕರು ನೋಡ್ರಿ, ಜಗಳ ಆಡಂಗಿಲ್ಲ, ಬೀದಿಲಿ ಧ್ವನಿಗಳು ಕೇಳಿಸಂಗಿಲ್ಲ. ಅಂದ್ರೆ ಅರ್ಥ, ದೇವರಲ್ಲಿ ಇದ್ದುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ನಾವೆಲ್ಲೂ ಹೊರಗಡೆ ಜಾಸ್ತಿ ಸುತ್ತಾಡಂಗಿಲ್ಲ. ಹಾಲೆಲೂಯಾ. ಕೆಲಸ ಕಾರ್ಯಗಳಿದ್ದರೆ ಪ್ರಯಾಣ ಮಾಡ್ಬೇಕಾದ್ರೆ ಸರಿ, ಸುಮ್ಮನೆ ಹೋಗಿ ನಾವು ಅಲ್ಲಿ ಇಲ್ಲಿ ಕುತ್ಕೊಳ್ಳೋದು, ಅವ್ರ ಜೊತೆ ಮಾತನಾಡೋ ಇಲ್ಲ ಪ್ರಿಯರೇ. ಅನ್ಯರ ಜೊತೆಗೆ ನೀವು ಇಜ್ಜೋಡ್ರಾಗ್ಬೇಡ್ರಿ ಅಂತದೆ. ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಆದ್ರೆ ಇಜ್ಜೋಡ್ರಾಗ್ಬೇಡ್ರಿ. ಪ್ರಾರ್ಥನೆ ಆಯ್ತು, ನಡೆಯ ಸಹೋದರ ಅಲ್ಲಿ ಹೋಗೋಣ, ನಿನಗೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ದೇವ್ರು ಹೇಳ್ತಾರೆ, ಸೇವಕ ನೀನು, ನನ್ನ ಸೇವೆ ಮಾಡುವಂತವನು, ಅವ್ರ ಜೊತೆಗೆ ನಿನಗೆ ಯಾಕೆ ಕೆಲಸ ಇದೆ, ಹೋಗ್ಬೇಡ. ಅದಕ್ಕೆ ಬಹಳ ಜನ ಸೇವಕರು ಎಲ್ಲೂ ಹೋಗೋದಿಲ್ಲ. ಅವ್ರ ಪಾಡಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಕುಟುಂಬ ಆಯ್ತು, ಅವ್ರ ಮನೆ ಆಯ್ತು, ಅವರ ಸೇವೆ ಆಯ್ತು, ಇದ್ರೊಳಗೆ ಇರ್ತಾರೆ. ಹಾಗಾಗಿ ಇನ್ನೊಂದು ಈ ಕಡೆ ಅದೇ ಅಧ್ಯಾಯದಲ್ಲಿ 36ನೇ ವಚನ ಒಂದು ತೆಗೆದುಕೊಳ್ಳೋಣ.
ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಹಾಲೆಲೂಯಾ. ಸುಮ್ಮನೆಯೇ ಏನು ಬೇಕಾದ್ರೂ ಮಾತನಾಡುವಂಗಿಲ್ಲ ಪ್ರಿಯರೇ. ದೇವರ ಮಕ್ಕಳಿಗಿದು ದೇವರು ಕೊಟ್ಟಿರೋ ಮಾತಾಗಿದೆ. ವಾಕ್ಯದ ಮುಖಾಂತರ ಏನಂತಿಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ದೇವರು ಹೇಳ್ತಾರೆ, ನಾನು ನಿಮ್ಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಮಾತಿನ ಪ್ರತಿಯೊಂದು ವಿಷಯದಲ್ಲೂ ನ್ಯಾಯ ವಿಚಾರಣೆಯಲ್ಲಿ ದೇವರ ಹತ್ರ ಉತ್ತರ ಕೊಡಬೇಕು. ಉತ್ತರ ಕೊಡ್ಲಿಕ್ಕೆ ನಿಲ್ಲಿಕ್ಕೆ ನಮಗೆ ಧೈರ್ಯ ಇದೆಯಾ ಪ್ರಿಯರೇ? ಇಲ್ಲ. ಅದಕ್ಕಾಗಿ ಇದೆಲ್ಲ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ದೇವರ ಸ್ವಾಮಿ ನಮ್ಮನ್ನು ಕಲಿಸಿಕೊಡ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ಹಾಲೆಲೂಯಾ. ಈಗಲಾದ್ರೂ ಎಚ್ಚೆತ್ಕೊಳ್ರಿ, ಈಗಲಾದ್ರೂ ನನ್ನ ಕಡೆಗೆ ತಿರುಗಿಕೊಳ್ರಿ. ನನ್ನ ಕಡೆಗೆ ನೀವು ತಿರುಗಿಕೊಂಡರೆ ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ನಿಮ್ಮ ಎಲ್ಲ ದೋಷ ಅಪರಾಧಗಳನ್ನ ನಾನು ಕ್ಷಮಿಸುವೆನು. ಹಾಲೆಲೂಯಾ. ಇಂಥ ದೇವರು ಯಾರು? ಇಂಥ ದೇವರು ನಮ್ಗೆ ಎಲ್ಲಿ ಸಿಗ್ತಾರೆ? ಅದಕ್ಕೆ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ಹಾಲೆಲೂಯಾ. ಯಾವ ಮಾತು? ನಾವು ದೇವರ ಅನುಗುಣವಾಗಿ ಮಾತನಾಡ್ತೀವಲ್ಲ, ಅಲ್ಲೇ ನೀತಿವಂತನೆಂದು ತೀರ್ಪಾಗ್ತೀವಿ ನಾವು. ಹಾಲೆಲೂಯಾ. ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ನೋಡಿ, ನಾವು ಹೇಗೆ ಮಾತನಾಡ್ತೀವಿ ಅದ್ರ ಮೇಲೆ ಅಪರಾಧಿ, ನಿರಪರಾಧಿ ಎರಡು ದೇವರು ಹೇಳಿದ್ದಾರೆ. ಅದಕ್ಕೆ ಜೀವವು ಮರಣವು ನಿಮ್ಮ ನಾಲಿಗೆ ವಶ, ವಚನ ಪ್ರಿಯರು ಅದನ್ನ ಅನುಭವದಿಂದ ತಿಳಿದುಕೊಳ್ಳುವರು. ಹಾಲೆಲೂಯಾ. ದೇವರ ಮಕ್ಕಳು ಯಾವುದೇ ರೀತಿಯಾಗಿ ಬೇರೆ ಮಾತುಗಳನ್ನ ಆಡುವಂಗಿಲ್ಲ ಅಂತ ಸ್ವಾಮಿ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತದೆ, ಜೀವ ಮರಣ ನಿನ್ನ ನಾಲಿಗೆ ವಶ, ವಚನ ಪ್ರಿಯರು ಅದನ್ನ ಅನುಭವಿಸ್ತಾರೆ. ವಚನ ಪ್ರಿಯರು ಯಾರು? ದೇವರ ಮಕ್ಕಳು. ನಾವು ತಪ್ಪಾಗಿ ಹೇಳಿದ್ರೆ ನಾವು ನ್ಯಾಯ ವಿಚಾರಣೆ ಗುರಿ ಆಗ್ತೀವಪ್ಪ, ಬೇಡಪ್ಪ, ಇಂಥ ಮಾತು ನಮಗೆ ಬೇಡ. ಆದ್ರೆ ಪಾಪ ಹೊರಗಡೆ ಗೊತ್ತಿದೆ, ಎಲ್ಲ ಮಾತನಾಡ್ತಾರೆ. ಹಾಗಾಗಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಒಂದು ದಿವಸ ನಾನು ಅಲ್ಲೇ ಇದ್ನಲ್ಲಪ್ಪ, ನನ್ನನ್ನು ನೀ ಕರೆದಾತನು ನಂಬಿಗಸ್ತನಲ್ಲವೇ? ಅದೇ ರೀತಿಯಾಗಿ ಸ್ವಾಮಿ, ಈ ದಿನಗಳಲ್ಲೂ ಸ್ವಾಮಿ ನೀನು ನನ್ನನ್ನು ಹೇಗೆ ಕರೆದಿದ್ದೀಯೋ ಅದೇ ರೀತಿಯಾಗಿ ಆ ಕುಟುಂಬಗಳಿಗೂ ಕರಿ ಸ್ವಾಮಿ ಎಂಬುದಾಗಿ ನಾವು ನೆನಪು ತೆಗೆದುಕೊಂಡು ಪ್ರಾರ್ಥನೆ ಮಾಡಬೇಕು. ಹೋಗಿ ಜಗಳಾಡುವುದಲ್ಲ. ಅವ್ರು ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ಏನು ಹೇಳಬಾರ್ದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಹಾಲೆಲೂಯಾ. ದೇವ್ರು ನಮ್ಗೆ ಅಲ್ವಾ ಅದನ್ನ ಕಲಿಸಿಕೊಟ್ಟಿರೋದು. ನಿನ್ನ ಮಾತು ಹೌದು ಅಂದ್ರೆ ಹೌದು, ಇಲ್ಲವಾದರೆ ಇಲ್ಲ, ಬಾಕಿ ಮಾತು ನನ್ನದಲ್ಲ. ಎರಡು ಮಾತು, ಹೌದು ಇಲ್ಲ, ಅದಕ್ಕೆ ಏನು ಬೇರೆ ಎಕ್ಸ್ಟ್ರಾ ಸೇರಿಸುವಾಗೇ ಇಲ್ಲ ನಾವು. ಹಾಗಾಗಿ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರು ನಮಗೆ ಪರಲೋಕ ಹೋಗಲಿಕ್ಕೆ ಮಾರ್ಗದರ್ಶಿಯಾಗಿ ಈ ವಾಕ್ಯ ಸಂದೇಶವನ್ನು ತೆಗೆದುಕೊಂಡು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾವು ಜ್ಞಾನದಿಂದ ತೆಗೆದುಕೊಂಡು ಮುಂದೆ ಅನೇಕ ಜನಗಳಿಗೆ ನಾವು ವಿಶ್ವಾಸವನ್ನು ಗಳಿಸಿಕೊಳ್ಳೋಣ. ಅವರನ್ನ ನಾವು ಪ್ರೀತಿಯಿಂದ ಕಾಣೋಣ. ಅವರಿಗೆ ಶುಭ ಸಂದೇಶವನ್ನು ಸಾರಬೇಕಾಗಿದೆ. ನಮ್ಮ ಸಾಕ್ಷಿ ಮುಖಾಂತರ ದೇವರು ನಮ್ಮ ಬಾಳಿನಲ್ಲಿ ಹೇಗೆ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳನ್ನ ಮಾಡಿದ್ರೋ ಅದನ್ನೆಲ್ಲ ಅವರ ಮುಂದೆ ತೆಗೆದು ಇಡಬೇಕು ಪ್ರಿಯರಿಗೆ. ಅದೇ ರೀತಿಯಾಗಿ ನಿಮಗೂ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಕೊಟ್ಟಂಥ ಸಂದೇಶಕ್ಕೆ ಆ ದೇವರಿಗೆ ಸ್ತೋತ್ರ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು, ಬೆಳಕು ಆಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ಈ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಚನೆ. ಹಾಲೆಲೂಯಾ. ಹಾಗೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ. ವಿಡಿಯೋ ಮುಖಾಂತರ ನೋಡೋ ಪ್ರತಿ ಒಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳಿಸ್ಕೊಳ್ತೇನೆ ಸ್ವಾಮಿ. ಆ ಕುಟುಂಬಕ್ಕೆ ಸ್ವಾಮಿ ಎಲ್ಲ ಸ್ವಾಮಿ ದೇವರೇ ಕರ್ತನೆ ಕಷ್ಟ ದುಃಖ ಸಮಸ್ಯೆಗಳು ಯಾವುದೇ ರೀತಿ ಇದ್ದರೂ ದೇವರೇ ಅವರೆಲ್ಲರಿಗೂ ಬಿಡುಗಡೆ ಕೊಡಿ ಯೇಸು ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.